ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಮುಂದೆಯೇ ಮೊಬೈಲ್ ಎಸ್ಕೇಪ್ ಮಾಡಿದ ಘಟನೆ ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಿಬ್ಬಂದಿ ಜೊತೆ ಮಾತನಾಡ್ತಾ ಅವರದ್ದೇ ಮೊಬೈಲ್ ಎಗರಿಸಿ ಖದೀಮನೊಬ್ಬ ತನ್ನ ಕೈಚಳಕ ತೋರಿಸಿದ್ದಾನೆ. ಮಹಿಳಾ ಸಿಬ್ಬಂದಿಯ ಗಮನ ಬೇರೆಡೆಗೆ ಸೆಳೆದು ಮುಲ್ಲಾ ಎಂಬ ವ್ಯಕ್ತಿ ಮೊಬೈಲ್ ಎಗರಿಸಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಖದೀಮ ಮುಲ್ಲಾನಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಸಿಲಿಂಡರ್ ಸೋರಿಕೆಯಿಂದ 6 ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ನಡೆದಿದೆ. ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟಗೊಂಡಿದ್ದು 34 ವರ್ಷದ ಮಂಜುನಾಥ್, 27 ವರ್ಷದ ಪವಿತ್ರ, 33 ವರ್ಷದ ಅಣ್ಣೇಶ್, 32 ವರ್ಷದ ಮಮತಾ, 3 ವರ್ಷದ ಇಶಾನ್ ಮತ್ತು 70 ವರ್ಷದ ಹನುಮಂತಪ್ಪ ಅನ್ನೋರಿಗೆ ಗಂಭೀರ ಗಾಯಗಳಾಗಿದೆ. ಬೆಳಗ್ಗೆ 6:30 ಸಂದರ್ಭದಲ್ಲಿ ನೀರು ಕಾಯಿಸೋದಕ್ಕೆ ಸಿಲಿಂಡರ್ ಆನ್ ಮಾಡಿದಾಗ ಈ ಅವಘಡ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೊಳೆನರಸೀಪುರ ಕೈಗಾರಿಕಾ ಘಟಕದಲ್ಲಿ 1.25 ಲಕ್ಷ ರೂಪಾಯಿ ಮೌಲ್ಯದ ಕಾಪರ್ ವೈರ್ ಮತ್ತು ಟೈರ್ಗಳನ್ನು ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮೈಸೂರು ರಸ್ತೆಯಲ್ಲಿ ಈ ಘಟನೆಯಾಗಿದೆ. ನಾಸಿರ್ ಅಹ್ಮದ್ ಅನ್ನೋರಿಗೆ ಸೇರಿದ ಉಮರ್ ಆಗ್ರೋ ಇಂಡಸ್ಟ್ರೀಸ್ನಲ್ಲಿ ಈ ಕಳ್ಳತನ ನಡೆದಿದ್ದು, ಸಿಸಿಟಿವಿಯಲ್ಲಿ ಮುಖ ಕಾಣಬಾರದು ಅಂತ ಬಟ್ಟೆ ಮುಚ್ಚೋದಕ್ಕೆ ಕಳ್ಳ ಯತ್ನಿಸಿದ್ದಾನೆ. ಆದರೂ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜಕಾರಣಿಗಳ ಜೊತೆ ಬ್ಯಾನರ್ನಲ್ಲಿ ಫೋಟೋ ಹಾಕಿಸಿಕೊಂಡು ಪಿಡಿಒ ಅಧಿಕಾರಿಯೊಬ್ಬ ಪ್ರಚಾರ ಪಡ್ಕೊಂಡಿದ್ದಾನೆ. ಈ ಘಟನೆ ಚಿತ್ರದುರ್ಗ ಜಿಲ್ಲೆ ಭರಮಸಾಗರದಲ್ಲಿ ನಡೆದಿದೆ. ಸರ್ಕಾರಿ ಅಧಿಕಾರಿಗಳು ಯಾವುದೇ ರಾಜಕಾರಣಿಗಳ ಜೊತೆ ಪ್ರಚಾರ ಪಡೆಯುವ ಹಾಗಿಲ್ಲ. ಆದರೆ ರಾಜಕಾರಣಿಗಳ ಜೊತೆ ಕಾಣಿಸಿಕೊಂಡ ಗ್ರಾಮ ಪಂಚಾಯಿತಿ ಪಿಡಿಒ ವೀರೇಶ್ ಬಿಟ್ಟಿ ಪ್ರಚಾರ ಪಡೆದಿದ್ದಾನೆ. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಬರ್ತ್ಡೇ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದು, ಈ ಬ್ಯಾನರ್ನಲ್ಲಿ ವೀರೇಶ್ ಫೋಟೋ ಎಲ್ಲೆಡೆ ರಾರಾಜಿಸಿದೆ. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಜೊತೆ ಸಂಸದ ಜಿ ಕುಮಾರ್ ನಾಯಕ್ ಚರ್ಚೆ ನಡೆಸಿದ್ರು. ಬೆಳಗಾವಿ, ಹುನಗುಂದ, ರಾಯಚೂರು ಮತ್ತು ರಾಷ್ಟ್ರೀಯ ಹೆದ್ದಾರಿ 748A ಹಾಗೂ ಹೆದ್ದಾರಿ 167 ರಸ್ತೆ ವಿಚಾರದ ಕುರಿತು ನಿತಿನ್ ಗಡ್ಕರಿ ಜೊತೆ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ಚರ್ಚೆ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಆಂಧ್ರ ಕರ್ನಾಟಕದ ಗಡಿ ರಸ್ತೆ NH 167 ಹೆದ್ದಾರಿ ಬಳಿ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಮನವಿಯನ್ನ ಮಾಡಿದ್ರು. ಜೊತೆಗೆ ರೈತರಿಗೆ ಜಮೀನಿಗೆ ಓಡಾಟ ಮಾಡೋದಕ್ಕೆ ಸರ್ವಿಸ್ ರಸ್ತೆ ನಿರ್ಮಿಸೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಅರ್ಹ ವಿದ್ಯಾರ್ಥಿಗಳನ್ನು ಕೈಬಿಟ್ಟು ಅನರ್ಹರಿಗೆ ಸೀಟ್ ನೀಡಲಾಗಿದೆ ಅಂತ ಆರೋಪಿಸಲಾಗಿದೆ. ಸಮಾಜ ಕಾರ್ಯ ವಿಭಾಗದ PhD ಪ್ರವೇಶಾತಿಯಲ್ಲಿ ಅಕ್ರಮದ ಹೊಗೆ ಆಡ್ತಾ ಇದೆ. ಈ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಿದ್ದು, 2023-24 ಸಮಾಜ ಕಾರ್ಯದಲ್ಲಿ PhD ಪ್ರವೇಶ ಸಮಿತಿಯನ್ನ ವಿವಿ ಮಾರ್ಗಸೂಚಿಗಳ ಪ್ರಕಾರ ರಚಿಸಲಾಗಿತ್ತು. ಖಾಸಗಿ ಸಂಸ್ಥೆಗಳ ಪ್ರತಿನಿಧಿಗಳ ಸಹಾಯದಿಂದ ಸ್ವತಂತ್ರ ಆಯ್ಕೆ ಪಟ್ಟಿ ತಯಾರಿಸಿ ಅಕ್ರಮ ಎಸಗಲಾಗಿದೆ. ಡೀನ್ ಫ್ಯಾಕಲ್ಟಿ ಆಫ್ ಆರ್ಟ್ಸ್ನಿಂದ ಅನುಮೋದನೆ ಪಡೆಯದೆ ಗೋಲ್ಮಾಲ್ ಮಾಡಲಾಗಿದೆ. ಖಾಸಗಿ ಕಾಲೇಜು ಕೂಡ ಪ್ರಾಧ್ಯಾಪಕರ ಜೊತೆಗೆ PhD ವಿದ್ಯಾರ್ಥಿಗಳಿಗೆ ಅನಧಿಕೃತ ಪ್ರಶ್ನೆ ಪತ್ರಿಕೆ ವಿತರಣೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.